ಈಗ ನಾಟಕ ಸಾಯೋ ಆಟ. ರಚನೆ ದಾರಾ ಬೇಂದ್ರೆ. ವಿನ್ಯಾಸ ನಿರ್ದೇಶನ ರಮೇಶ್ ಕೆ ಬೆಣಕಲ್. ಚಂದ ಚಂದಿರ ಕಾಣ ಬೆಳದಿಂಗಳ ಅಂದರ ಚಂದ ಚಂದಿರ ಚಂದ ಚಂದಿರ ಕಾಣ ಬೆಳದಿಂಗಳ ಅಂದರ. ಅರಮನೆ ಸುಖ ಯಾಕೆ ಕೂಡಿ ಹಾಡುವ ಬರೆ ಸಾಕಿ. ಅರಮನೆ ಸುಖ ಯಾಕೆ ಕೂಡಿ ಹಾಡುವ ಬರೆ ಸಾಕಿ. ಲಲ 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 Tom ta dim ta dim ta dim ta dim ta tom ta dim ta dim ta dim ta dim ta.
ಸಿಗಬಹುದು. ಎಷ್ಟು ದಿವಸ ಆಯ್ತವ್ವ? ನಮ್ಮಪ್ಪ ದಿವಸಿಲ್ಲ ತಾಸಿಲ್ಲ ಸತ್ತೊಂದು 7 ಗಳಿಗೆ ಆಯ್ತು ಅಷ್ಟೇ. ನೋಡಿಲ್ಲಿ ನನ್ ಮನೆ ಬೇರ ಘರ್ ಹಿಂಗಾಯ್ತು. ಒಂದ್ ಮಾಡಕ್ ಹೋಗಿ ಇನ್ನೊಂದೇ ತನ್ನ ಕುತ್ತಿಗೆ ಒಳಗೆ ಹೋಗುವಷ್ಟು ಗೋಡೆ ತೋಡಕ್ ಹೋಗಿ ಇಡೀ ಗೋಡೆನೆ ಮೈ ಮೇಲೆ ಬಿತ್ತು ಪ್ರಾಣ ಬಿಟ್ಟ. ಅಂದ್ರೆ ನನ್ನ ಮನೆಗೆ ಕಳ್ತನ ಮಾಡ್ಲಿಕ್ಕೆ ಬಂದಿದ್ರ? ಹೌದ್ರಿ, ನಮ್ಮ ಉದ್ಯೋಗಕ್ಕೆ ಬಂದಿದ್ವಿ. ತಾಳು ಕೊತ್ತವಾಲ ಹತ್ರ ಹೇಳಿ ಪಾರು ಪತ್ತೆ ಮಾಡಿಸ್ತೇನೆ ತಾಳು. ಉದ್ಯೋಗದಲ್ಲಿ ಪ್ರಾಣ ಬಿಟ್ಟ ನೀನೇ ಧನ್ಯ, ನೀನೇ ಧನ್ಯ. ಕೊತುವಾಲ ಬಂದ ಕೊತುವಾಲ, ಕೊತುವಾಲ ಬಂದ ಕೊತುವಾಲ, ಇವನೇ ನಮ್ಮ ಕೊತುವಾಲ ರಾಜನ ಮಂತ್ರಿಯ ಬಾಲ, ಇವನೇ ನಮ್ಮ ಕೊತುವಾಲ ರಾಜನ ಮಂತ್ರಿಯ ಬಾಲ. ಕೊತುವಾಲ ಬಂದ ಕೊತುವಾಲ, ಕೊತುವಾಲ ಬಂದ ಕೊತುವಾಲ, ಕೊತುವಾಲ ನ್ಯಾಯ ನಿಷ್ಠೆ ಇರುವ ಕಾಯಕ ದೇವರು ಎನ್ನುವ, ನ್ಯಾಯ ನಿಷ್ಠೆ ಇರುವ ಕಾಯಕ ದೇವರು ಎನ್ನುವ. ಹಮ್ಮಿನಲ್ಲಿ ಬೆಮ್ಮಿನಲ್ಲಿ ಬಂದ ನೋಡ್ರಿ, ಹಮ್ಮಿನಲ್ಲಿ ಬೆಮ್ಮಿನಲ್ಲಿ ಬಂದ ನೋಡ್ರಿ. ಶೂರರ ಶೂರ ಧೀರರ ಧೀರ, ಶೂರರ ಶೂರ ಇವ ಧೀರರ ಧೀರ. ಕಳ್ಳರ ಪಾಲಿಗೆ ಇವನು ದೊಡ್ಡ ಕಳ್ಳ. ಕಳ್ಳರ ಪಾಲಿಗೆ ಇವನು ಯವನು ಯವನು. ನೋಡಿದ್ರ ಅನ್ಯಾಯ. ತಿರುಪತಿ ತಿಮ್ಮಪ್ಪ ಹೇಳಿಕೊಂಡು ಹೋದ್ರೆ ನನ್ನನ್ನೇ ಕಟ್ಬಿಟ್ಟಿದ್ದಾರೆ. ನಾವಿಲ್ಲಿ ಬರೋದ್ರೊಳಗ ಈ ಹೆಣ್ಮಗಳು ಓಡಿ ಹೋಗಿದ್ರೆ ಆಗ ಯಾರು ನೀಡಬೇಕು? ಯಾರವ್ವ ನೀನು? ಅನ್ಯಾಯವಾಗಿರುವ ಅನಾಥ ಹೆಂಗಸು ಸ್ವಾಮಿ. ಏನಾಗಿದೆ ಅನ್ಯಾಯ? ಗಂಡ ಸದ್ಬಿದ್ದಿದ ನೋಡ್ರಿ. ಹೀಗೆ ಗೊತ್ತು, ನಮ್ಮ ಹೊಟ್ಟಿ ಪಾಡಿಗೆ ದುಡಿವಾಗ ಈ ಹಾಲ್ಗೋಡಿನೇ ಮನೆ ಬಿತ್ತು. ಅದೇನು ದುಡ್ಡಿನವರು ಯಾವ್ದೋ ಕಳು ಅಂತಾರಲ್ರಿ, ಅದು. ಈಗೇನು ನಿನ್ನ ಅಂಬೋಣ? ಗಂಡ ಅಂತೂ ಸದ್ಬಿದ್ದಿದೆ, ನಂಗೆ ನ್ಯಾಯ ಬೇಕು, ನ್ಯಾಯ. ಹೌದಲ್ಲ ಕಳ್ಳಿ, ಎಂತ ನ್ಯಾಯ ಇದು? ಅನ್ಯಾಯ. ಯಾವ ಬಗೆಯ ನ್ಯಾಯ? ಒಂದ್ರಿ, ಈ ಮನೆಯಲ್ಲಿ ಯಾರಾದ್ರೂ ನನ್ನನ್ನ ಮದುವೆ ಆಗಬೇಕು. ಇಲ್ಲವೇ ನನ್ನ ಗಂಡನ ಪ್ರಾಣಕ್ಕೆ ಪ್ರಾಣ ಅಂತ ಹೇಳಿ ಈ ಮನೆ ಯಜಮಾನನ ಪ್ರಾಣ ಬೇಕು. ಸಾಹೇಬ್ರೆ, ಈ ಚಾಕು ತಗೊಂಡು ನಾನು ಹೊಟ್ಟೆಗೆ ಚುಚ್ಚ್ ಬನ್ರಿ. ರಾತ್ರಿಯಲ್ಲಿ ಗುಪ್ತ ವೇಷದಿಂದ ನಗರ ಸಂಚಾರ ಮುಗಿಸಿ ರಾಜರು ಮಂತ್ರಿಗಳು ಇದ್ದ ಕಡೆಗೆ ಬರುತ್ತಿದ್ದಾರೆ. ಜಿಲೇಬಿ, ಬೂತಾಯಿ, ಪಾಂಜಿ, ಸಾಮ್ರಾಜ್ಯಾಧಿಪತಿ ಜಗದ್ವಿಖ್ಯಾತಿ ಗಜಪತಿ ಪ್ರಚಾರಪತಿ ಅಧೋಗತಿ ರಾಜಾದಿರಾಜ ಕೊತ್ತುಂಬ್ರಿ ಬೀಜ ಶ್ರೀ 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 ಚಾಹು ಮಹಾರಾಜ್ ಗೆ. ಪ್ರಭು, ಈ ಅನಾಥರಾಗಿರುವ ಹೆಣ್ಣು ಮಗಳ ಗಂಡ ನನ್ನ ಕಳುವಿನ ಉದ್ಯೋಗದಲ್ಲಿರುವಾಗ ಗೋಡೆ ಮೇಲೆ ಬಿದ್ದು ಪ್ರಾಣ ಬಿಟ್ಟಿದ್ದ. ಈಗ ಅವಳ ಅರಿಕೆ ಏನಂದ್ರೆ, ಒಂದು ತನಗೆ ಈ ಮನೆಯಲ್ಲಿ ಇನ್ನೊಬ್ಬ ಪ್ರಾಣಪತಿಯಾದರೂ ಬೇಕಂತೆ, ಅಲ್ಲವೇ ಪ್ರಾಣವಾದರೂ ಬೇಕಂತೆ. ಪ್ರಭು, ಈಕೆ ಬಹಳ ವಿವೇಕಿಯಂತೆ ಕಾಣಿಸುತ್ತಾಳೆ. ಹೀಗೆ ಹೇಳಿದಾಗೆ ಮಾಡಲಿಲ್ಲ ಆದ್ರೆ
ಎಂತ ಹುಚ್ಚ ನೀನು! ಕಳ್ಳಗೆ ಅಂತೂ ದೇಹ ಅಂತ ಶಿಕ್ಷೆ ಆಗಿದೆ. ಆಕೆ ಅಂತೂ ಮತ್ತೆ ಆಗಿರೋಳು. ಪ್ರಭು, ನಿನ್ನಾದರೂ ವಿವೇಕದಿಂದ ಮರಣದ ಶಿಕ್ಷೆಗೆ ಸಿದ್ಧನಾಗೋ. ನೀನು ಹುಚ್ಚ. ನಿನ್ನ ತಪ್ಪಿಗೆ ನಾನು ಮತ್ತೆ ಸಾಯ್ಬೇಕಾ? ಹೇಳಿಲ್ಲ ಪ್ರಭು. ಹಾಗಾದ್ರೆ ಹೇಳು, ಒಳ್ಳೆ ಮಾತಲ್ಲಿ ಹೇಳು. ನೀನು ಆ ಪ್ರಾಣಿಯನ್ನು ಮದುವೆ ಆಗೋ. ಆ ಪ್ರಾಣಿಯನ್ನು ಮದುವೆ ಆಗಕ್ಕೆ ನಾನೇನು ಪಶು? ನೀನೇ ಬಲ್ಲೆ. ದೊರೆಗಳನ್ನು ಪ್ರಶ್ನೆ ಮಾಡಬೇಡ. ಲಗ್ನದ ಇಚ್ಛೆ ಇಲ್ಲದಿದ್ದರೆ ಸಾಯಲು ಸಿದ್ಧನಾಗು. ಗೋಡೆ ಗೋಡೆ ಪ್ರಭು, ಆ ಗೋಡೆ ಅವನ ಮರಣಕ್ಕೆ ಕಾರಣವಾಗಿದ್ರೆ ನನ್ಗೆ ಶಿಕ್ಷೆ. ಈಗ ಒಂದು ಬೀಗ ಬಂತು. ವ್ಯರ್ಥವಾಗಿ ಬ್ರಹ್ಮಹತ್ಯೆ ಆಗ್ತಿತ್ತು. ನಿಜವಾಗಿ ಈ ಗೋಡೆ ಶಿಕ್ಷೆ ಸಿಗಬೇಕು. ನನ್ನ ಗಂಡ ಗೋಡೆ ಮೈ ಮೇಲೆ ಬೀಸ್ಕೊಂಡ್ರೆ ನಾವೇನ್ ಮಾಡ್ಬೇಕು? ಸಾಯಲು ಸಿದ್ಧನಾಗ್ಬೇಕು. ಮತ್ತೆ ಅಂತ ಗೋಡೆಯ ಕಡಿಸ್ತಿ. ಮತ್ತೆ ಮನೆಯಲ್ಲಿ ದುಡ್ಡಿಯ ಕೂಡ್ಸಿಟ್ಟಿ. ನನ್ನ ಕರ್ಮಕ್ಕೆ
ಕರ್ದ್ರ ಪ್ರಭು. ನಿನ್ನನ್ನೇ. ಅಗೋ ಅಲ್ಲಿ ಮದ್ವೆ ಆಗ್ತೀಯಾ? ಚಿಚಿ ತುತು ನಾನಂತನಲ್ಲಪ್ಪ. ಇವನಿಗೆ ಕರೆದು ಕೊಟ್ಟೆ ಮಲ್ಲರೋಗ ಬಂತ. ದೊರೆಗಳೇ, ಮಾತಿಗೂ ಮೂರ್ಛೆ ಬೀಳೋ ಮರರೋಗ ಯಾಕೆ ತಂದು ಕಟ್ತೀರಿ? ಅದೆಲ್ಲ ನಿಂಗೆ ಯಾಕೆ? ಶಾಸ್ತ್ರಗೊಬ್ಬ ಗಂಡ ಸಿಕ್ಕಿದ್ರೆ ಆಯ್ತೋ ಇಲ್ವೋ? ಈ ಚಾಕು ನಂದೇರಿ. ಆಗ ಎದ್ದ. ಹೆಣ್ಣು ಅಂದ್ರೆ ಹೆಣ ಕೂಡ ಮಾಡ್ಬಿಡುತ್ತಂತೆ. ಏ ಮೇಸ್ತ್ರಿ, ಈ ಕೆಟ್ಟು ಗೋಡೆ ಕಟ್ಟಿ ಆ ಕಳ್ಳನ ಮರಣಕ್ಕೆ ಕಾರಣವಾದೆ. ಆ ಕಳ್ಳಿಯನ್ನು ಮದುವೆಯಾಗಲಿಕ್ಕೆ ಹೋಗ್ತಾ ಇಲ್ಲ. ಆದ ಕಾರಣ ನೀನು ಮರಣದ ಶಿಕ್ಷೆಗೆ ಸಿದ್ಧನಾಗು. ಇವಾದ್ರೂ ಈ ತಿಡಿಗಡಿಗೆ ಸ್ವಲ್ಪ ಬುದ್ಧಿ ಹೇಳಿ. ಪ್ರಭು, ಅಷ್ಟು ಮಾಡು ಹುಚ್ಚ. ಪ್ರಭು ಪ್ರಭು, ನಿಮ್ಮ ಕೈ ಮೇಲೆ ಕೈ ಇಟ್ಟು ಆಣೆ ಮಾಡಿ ಹೇಳ್ತೀನಿ, ಈ ಕೊಲೆ ನಾನು ಮಾಡಿಲ್ಲ. ಹಾಗಾದ್ರೆ ಹಾಕು ಕೈ ಮೇಲೆ ಕೈ. ಈಗೊಳ್ಳಿರಿ. ಪ್ರಭು, ಇವನ ಕೈ ಕೂಡ ಬೆಚ್ಚಗಿದೆ. ಬೆಚ್ಚಗಿದೆಯಾ? ಹಾಗಾದ್ರೆ ನಾನು ಬಿಟ್ಬಿಡ್ಲದೇರು? ಇನ್ನೊಂದು ಅಪರಾಧ ಸಿಗೋದಕ್ಕ ಅವನ ನನಗೆ ಬಿಡ್ಲಿಕ್ಕೆ ಆಗ್ತದೆ? ಮೇಸ್ತ್ರಿ, ಆ ಗುಂಪಿನಲ್ಲಿದ್ದ ಜನರಲ್ಲಿ ಯಾರಾದರೂ ಈ ಕೊಲೆ ಮಾಡಿರಬಹುದಂತೆನಿಸುತ್ತಾ? ಪ್ರಭು, ಆ ಸುಳ್ಳಿನೇ ಇವ್ ನಂಬ್ಕೊಂಡಿದ್ದು. ಇವನಿಗೆ ಬದುಕಲಿಗೆ ಗೊತ್ತುಂಟು. ಕೊತ್ತವಾಲ, ಎಳೆದುತ್ತ ಆ ಸುಳ್ಳಿಯನ್ನು. ಈ ಕೈಯಲ್ಲಿ ಯಾರ್ಯಾರನ್ನು ಮುಟ್ಟಿ ಪವಿತ್ರವಾಗುವುದು? ಆಗಲೇ ಒತ್ತೇ ಇತ್ತು. ಮೀನು ಕೊಟ್ರ ಅವಳನ್ನು ಅರಮನೆಗೇನೆ ಹೇಳಿ ತನ್ನಿ. ಅಲ್ಲೇ ಅನ್ಯಾಯ ವಿಚಾರಣೆ ಆಗ್ತದೆ. ನಡೀರಿ. La 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 ಒಂದು ಪ್ರವೇಶವನ್ನು ಏರ್ಪಡಿಸಿ ನಾಚಬೇಡ ನಾರಿ ನಿನ್ನ ಮಾವ ಬಂದ ಒಳಗ ಹೋಗಿ ನೋಡು ಬಾರ ಏನೇನ್ ತಂದಾನ ನಾಚಬೇಡ ನಾರಿ ನಿನ್ನ ಮಾವ ಬಂದನ ಒಳಗ ಹೋಗಿ ನೋಡು ಬಾರ ಏನೇನ್ ತಂದಾನ ಒಳಗ ಹೋಗಿ ನೋಡು ಬಾರ ಏನೇನ್ ತಂದಾನ ಗೆಜ್ಜೆ ತಂದಾನ ಮಾವ ಗೆಜ್ಜೆ ತಂದಾನ ಗೆಜ್ಜೆ ತಂದಾನ ಮಾವ ಗೆಜ್ಜೆ ತಂದಾನ ಗೆಜ್ಜೆ ತಂದಿನಿ ಬಾರೇ ಗೆಜ್ಜೆ ತಂದಿನಿ ಬಾರೇ ನಿನ್ನ ಕುಂಟು ಕಾಲ ತಾರೆ ನಾಚಬೇಡ ನಾರಿ ನಿನ್ನ ಮಾವ ಬಂದನ
ಡಾಬು ತಂದಾನ ಮಾವ ಡಾಬು ತಂದಾನ ಡಾಬು ತಂದಾನ ಮಾವ ಡಾಬು ತಂದಾನ ಡಾಬು ತಂದಿನಿ ಬಾರೆ ಡಾಬು ತಂದಿನಿ ಬಾರೆ ನಿನ್ನ ಮುರುಕು ಸೊಂಟ ತಾರೆ ಮುರುಕು ಸೊಂಟ ತಾರೆ ನಾಚಬೇಡ ನಾರಿ ನಾಚಬೇಡ ನಾರಿ ನಿನ್ನ ಮಾವ ಬಂದಾನ ಹೊರಗೆ ಹೋಗಿ ನೋಡು ಬಾರ ಏನೇ ತಂದಾನ ಏನೇ ತಂದಾನ ಮಾವ ಏನೇ ತಂದಾನ ಒಳ್ಳೆ ಶೂರ ಸಿಪಾಯಿಗಳು ಬರ್ಲಿ ಬರ್ಲಿ ಎಲ್ಲರೂ ಬರ್ಲಿ. ಕೊತ್ತವಾಲ, ಆ ಗೃಹಸ್ಥ, ಮೇಸ್ತ್ರಿ, ಕಳ್ಳಿ, ಸುಳ್ಳಿ ಎಲ್ಲರನ್ನು ಕರೆದುಕೊಂಡು ಬಾ. ನ್ಯಾಯ ದೇವತೆ, ಏನಿದ ನ್ಯಾಯ? ನಾವು ನ್ಯಾಯ ಮಾಡ್ಲಿಕ್ಕೆ ಸಿದ್ಧರಿದ್ರೆ ಸಹ ಸಾಯಲಿಕ್ಕೆ ಯಾರು ಬರ್ತಿಲ್ಲ. ಹಿಂದಿನ ಕಾಲದಲ್ಲಿ ಎಲ್ಲ ಪ್ರತಿ ವರ್ಷವೂ ಯುದ್ಧ ಆಗ್ತಿತ್ತು, ಸಾಯುದೊಂದು ಆಟ ಆಗ್ತಿತ್ತು. ರಣರಂಗದಲ್ಲಿ ಸತ್ತೋರು ಸತ್ತು ಉಳಿದೋರು. ಅದೀಗ ಯುದ್ಧ ಎಲ್ಲ ಏನಿಲ್ಲ. ಸಾಧಾರಣ ಜನ ಹೇಳ್ತಾರೆ ನಾ ಸಾಯ್ಬಾರ್ದಪ್ಪ, ನಾ ಸಾಯ್ಬಾರ್ದಪ್ಪ. ಆ ಹೇಳ್ತನಕ್ಕೆ ನ್ಯಾಯ ಅಂತ ಹೆಸರು. ಇನ್ನು ಈ ಕಲಿಯುದ್ಧದಲ್ಲಿ ಏನೇನು ಮಾಡ್ಬೇಕು? ಸಮಾಧಾನ ಪ್ರಭು, ಸಮಾಧಾನ ಸಮಾಧಾನ. La 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 aha la 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 ನೀನಲ್ಲ ಕುತ್ತಿಗೆ ಬಿದ್ದ ನಿನ್ನ ಸಾವು ಖಂಡಿತ. ಒಂದಿಷ್ಟು ಕರುಣೆ ಬರಬಾರದೆ? ಸುಮ್ಸುಮ್ನೆ ಯಾಕೆ ಅಳ್ತಿ? ಇವತ್ತು ಸಂಜೆ ಒಳಗಾಗಿ ನೀನು ಸತ್ತು ಹೋಗ್ತಿ. ಸಂಜೆವರೆಗೆ ಯಾಕೆ ಬಿಡ್ತೀರಿ? ಈಗಲೇ ಸಾಯಿಸ್ಬಿಡಿ ಅಲ್ಲ. ಮುಂಜಾನೆಯಿಂದ ಕೂಳಿಲ್ಲ, ನೀರಿಲ್ಲ, ಊಟಕ್ಕೆ ಮನಗಾದ್ರೂ ಬಿಡ್ರಿ. ಅದ್ಯಾಕೆ ಇಲ್ಲೇ ಕೊಟ್ರೆ ನಾವೇನ್ ಬೇಡ ಅಂತೀವ? ಊಟಕ್ಕೂ ಕಳುವ ಖಾರದ ಪುಳಿ ಮುಂಚೆ ಇದ್ರೆ ಒಳ್ಳೆ. ನಾನಿಲ್ಲಿ ಕಳ್ಳನ ಸಾವಿನ ಚಿಂತೆ ನಡೆಸಿದ್ದೀನಿ. ಅವರಿಗೆ ಊಟ ತಿನ್ನೋರಂತೇನೆ ಪಕ್ಕದೊಳಗಡೆ ಕೊಂದಾಕ್ತೆ. ಸಮಾಧಾನ ಪ್ರಭು, ಸಮಾಧಾನ. ಏ ಸುಳ್ಳಿ, ನೀನು ಈ ಕಳ್ಳಿಯ ಗಂಡನನ್ನು ಕೊಂದಿದ್ದೀಯ. ಅದ್ಯಾಗವೇ ಕಳ್ಳಿ? ಏ ಮಾಹಿತಿ ನಾನು ಹೇಳಿಲ್ಲ. ಈಗ ಪೆಟ್ಟೇನು ಮತ್ತೆ ಯಾವ ಕಡೆ ಹೇಳಿದದು? ಇವರೇನ ಸ್ವಲ್ಪ ಒಳ್ಳೆ ಕಾಣ್ತಾರೆ. ಓಹೋ, ಇವನ ಸಾಕ್ಷಿ. ಬೇರೆ ಏನ್ ಹೇಳೋದು? ಅವತ್ ಗೋಡೆ ಕಟ್ಬೇಕಾದ್ರೆ ಇವಳು ಅಲ್ಲಿಂದಾನೇ ಹೋದ್ಲು. ಆ ಕಳ್ಳನ್ ಸಾವಿಗೆ ಇವಳೇ ಕಾರಣ. ಕೇಳು, ಏನು ಸಾಯ್ತೀಯೋ ಅಥವಾ ಕಳ್ಳಿಯನ್ನ ಮದ್ವೆ ಆಗ್ತೀಯೋ?
ಶಾಬಾಷ್ ಬಂತಿ ಶಾಬಾಷ್. ಒಳ್ಳೆ ನ್ಯಾಯ. ಏನಂದ್ರಿ? ಒಳ್ಳೆ ನ್ಯಾಯ ಅಂದ್ರಿ ಪ್ರಭು. ಅದನ್ನೇ ಹೇಳಿದ್ದು. ಅದೇ ನಾನು ಹೇಳಲ್ಲ. ಹಾಗಾದ್ರೆ ಕಳ್ಳಿ ನೀನು ಉಪವಾಸ ಬಿದ್ದು ಸತ್ತೋಗು. ಸುಳ್ಳಿ ನೀನು ಶೂಲ ಕೇಳಿ ಸತ್ತೋಗು. ಕೊದವನ ಆ ಗೃಹಸ್ಥನ ಮೇಸ್ತ್ರಿಯನ್ನ ಒತ್ತು ಮನೆಗೋಡಿಸು. ಹೆಣ್ಣು ಮಕ್ಕಳಿದ್ರೆ ಸಿಕ್ಕಿವಿ. ನಿಂಗೆ ನ್ಯಾಯವೋ ಅನ್ಯಾಯವೋ? ಇವರೇ ವಿಷ್ಣು ಬೇಗ ಪುಣ್ಯ ಬೆಳೆಸಿ ಶುರು ಮಾಡಿದ್ರು. ಒಳ್ಳೆ ಮಾತಲ್ಲಿ ಮದ್ವೆ ಆಗ್ತಿರೋ ಇಲ್ವೋ? ದೊರೆಗಳೇ ಯಜಮಾನ ಕೇಳಿದ್ರೆ ಯಜಮಾನ ಕಟ್ಟಾಕಿರಲ್ಲ. ಕಡೆ ಕುಂದು ಮಾಡಿ ಅಲ್ಲ, ಇದು ಒಳ್ಳೆದೇ ರಾಜ್ಯಕ್ಕೆ. ಸತ್ ಹೋದವನು ಗಂಡಸು, ಅವನಿಗೋಸ್ಕರ ಸಾಯ್ಬೇಕಾದದ್ದು ನಾವು ಹೆಂಗಸ. ಈ ರಾಜ್ಯದಲ್ಲಿ ಸಾಲಿಗೊಬ್ಬ ಗಂಡಸನ ದಿಕ್ಕಿಲ್ವಾ? ಏನಿದು ನ್ಯಾಜ್ಯವು, ಏನಿದು ಟೀಕೆ? ಈ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ವಾ? ಮುಕುಟ ಹೊತ್ತ ತಲೆಗೆ ನಿದ್ದೆ ಅವಯ್ಯ. ಸಮಾಧಾನ ಪ್ರಭು, ಸಮಾಧಾನ ಸಮಾಧಾನ. ನೀನು ಒಂದು ರಾಜ್ಯ ಅಂತೆ, ಇನ್ನೊಂದು ರಾಜ್ಯ ಅಂತೆ. ಈ ರಾಜ್ಯದಲ್ಲಿ ಇರೋದಕ್ಕಿಂತ ಸಾಯೋದೇ ಮೇಲು. ದಿವಾಣರೇ, ಅಂತ ಬೊಗಳುವ ನಾಯಿಗಳನ್ನು ನಾವು ಹಲವಾರು ಮಂದಿ ನೋಡಿದ್ದೇವೆ. ಅವುಗಳಲ್ಲಿ ಯಾರಾದರೂ ಒಬ್ಬ ಗಂಡಸು ಧರ್ಮಾರ್ಥವಾಗಿ ಸಾಯಲು ಸಿಗಬಹುದು. ನೋಡೋಣ, ಕೊತವಾಲನಿಗೆ ಹೇಳಿ ಡಂಗುರ ಸಾರಿಸಿದ್ರೆ ಆಯ್ತು. ಸಮಾಧಾನ ಪ್ರಭು, ಸಮಾಧಾನ. ಹಾಗೆ ಮಾಡಿ, ಹಾಗೆ ಮಾಡಿ. ಮೊದಲೇ ಹೆಣ್ಣು ಮಕ್ಕಳ ಬಾಯಿ ಜೋರು. ಪ್ರಭುಗಳೇ, ಸಾಲಿಗೊಬ್ಬ ಗಂಡಸು ಬೇಕಂತ ಹೇಳಿದ್ರಲ್ಲ, ನೋಡಿ ಸನ್ಯಾಸಿಯರನ್ನು ಕರ್ಕೊಂಡು ಬರ್ತಿದ್ದಾರೆ. ಕೊತವಾಲ, ಯಾರಿಗೆ ಸನ್ಯಾಸಿ? ಪ್ರಭು ಏನ್ ಕೇಳಿದ್ರು ಹೇಳಿಲ್ಲ, ಏನ್ ಮಾಡಿದ್ರು ಹೋಗ್ಲಿಲ್ಲ. ಸಾಧ್ಯ ಅಂತ ಕೇಳಿದ್ರೆ ಹೌದು ಅಂತ ಉಳ್ಕೊಂಡವ. ಬಿಟ್ಟು ಬಿಡಿಯ ಕೈಲಿಯನ್ನ ಶುಂಠಿಯನ್ನ. ದೊರೆಗಳೇ, ನನ್ನ ಗಂಡ ಈಗ ನೀನ್ ಹೋಗ್ಲಿಲ್ಲದೆ ನಿನ್ನ ಬಿಟ್ಟ. ನೀನ ಸಾಕು, ನನಗೆ ಹೋಗು. ಹೌದು, ಏನೌದು? ಗಂಡಸರ ಮಾತು ಕೇಳಿದ್ರೆ ರಾಜ್ಯ ಹಾಳಾಗೋದು. ಏನಯ್ಯ ಸನ್ಯಾಸಿ, ಸಾಯಲು ಸಿದ್ಧನಿಲ್ವೆಯಾ? ಹೌದು. ನಿನಗೆ ಹೆದರಿಕೆ ಅಲ್ವಾ? ಇಲ್ಲ. ನಿನ್ನೊಂಚೂರಾದ್ರೂ ಬುದ್ಧಿಗಿದೆಯಾನೆ ಇದೆಯಾ? ಇಲ್ಲ. ಜೀವ ಬೇಡವಾಗಿ ಬಂದಿದ್ದೀಯಾ? ಹೌದು. ನಿನ್ನನ್ನು ಇವತ್ತೇ ಗಲ್ಲಿಗೇರಿಸೋಣ್ವಾ? ಹೌದು. ಹೌದಾ ಇಲ್ವೋ? ಇಲ್ಲ. ಒಳ್ಳೆ ಹೌದು ಇಲ್ಲಪ್ಪ ತರ ಕಾಣಿಸ್ತಾನೆ ಇವನು. ಇಂಥ ಈ ಸನ್ಯಾಸಿನ ಗಲ್ಲಿಗೇರಿಸಿ ಮಾಡೋದಾದ್ರೂ ಏನು? ನಮಗೆ ಪಾಪ. ಹೌದು. ದಿವಾಣರೇ, ಇದ್ದ 2 ಹೆಣ್ಣು ಮಕ್ಕಳನ್ನು ಸುಮ್ಮನೆ ಬಿಟ್ವಿ. ಇಲ್ಲಿ ಡಂಬರ ಸಾರಿಸಿದ್ರೆ ಆಯ್ತು. ಮುಕುಟ ಸಾಲಿಗೆ ಬರ್ತಾರೆ, ಕೇಳಿ ಕೇಳಿ. ನಮ್ಮ ಮರ್ಯಾದೆ ಉಳಿಸ್ರೆ ಕೇಳಿ. ನಿದ್ದೆ ಅವಯ್ಯ. ಹೌದು.
ಸಂಜೆ ಗೆಳತಿ. ಶುಭ ಸಂಜೆ ಗೆಳೆಯ. ಮುಂಜಾನಿಂದ ನೋಡ್ತಾ ಇದೀಯಾ ಮನುಷ್ಯರ ಆಟ? ಹೌದು ಹೌದು, ನೋಡ್ತಾನೆ ಇದ್ದೀನಿ. ಮನುಷ್ಯರ ಸಾಯೋ ಆಟ. ಎಂತ ಮೋಜು ಅಲ್ಲ. ಓಹೋ, ಅಲ್ಲೋಡಿಲಿ ಜನರು ಹೇಗೆ ಸೇರ್ತಾ ಇದ್ದಾರಂತ. ಏನ್ ಕರ್ಮದ ರಾಜ್ಯ ಇದು? ಅದೇನೋ ಅಂತಾರಲ್ಲ, ಆ ಕತೆ ಆಯ್ತು. ಅದಿರ್ಲಿ, ಆ ಸುಳ್ಳಿ ಮಾಡಿ ತಪ್ಪಾದ್ರೂ ಏನು? ಆ ಮೇಸ್ತ್ರಿಯ ಕಣ್ಣಿಗೆ ಬಿದ್ಲು ಅಂತಲ್ಲ. ಅವಂದೇ ನಿಯಮ ದೃಷ್ಟಿನ. ಆ ಮೇಸ್ತ್ರಿ ಪಾಪ ರಜೆ ಅಂತ ಯಕ್ಷಗಾನ ಆಟಕ್ಕೆ ಹೋಗಿದ್ನಂತೆ. ಚೌಕಿಯಲ್ಲಿ ವೇಷ ಆಗಿ ಕೂತಿದ್ದವನ್ನ ಅಲ್ಲಿಂದನೇ ಹೇಳ್ಕೊಂಡ್ ಬಂದಿದ್ದಾರೆ ಕೊತ್ವಾಲರು. ಅಂತೂ ಏನು ಎಲ್ಲಾ ತಿರುವು ಮರುವು. ಕಳ್ಳ ಕಳುವಿಗೆ ಬಂದೇನೋ, ತಾನೇ ಸತ್ನೇನೋ. ಕಳ್ಳಿ ನ್ಯಾಯ ಕೇಳೋದೇನೋ, ಇವರು ನ್ಯಾಯ ಕೊಡುವುದೇನು? ತಲೆ ಬೋಳ್ಸ್ಕೊಂಡಿದ್ದಕ್ಕಾಗಿ ಸನ್ಯಾಸ ಹೇಳ್ಬೇಕಷ್ಟೇ. ಹೌದು ಇಲ್ಲ, ಎರಡೇ ಮಾತು ಬರುವಂತೆ. ಪುಣ್ಯಾತ್ಮ ಹೆರವರಿಗಾಗಿ ದೇಹ ಕೊಟ್ಟ. ಈ ಸನ್ಯಾಸಿಯಾಗಿ ಸಾವಿಗಳಿಗೆ ಒಕ್ಕನು. ಇದು ಅಲ್ಲಿ ಒದಗರದ ಬಾಗಿಲು ತೆಗೆದವು. ಕೂಡಿದ ಜನರಿಗೆ ಹೇಳು, ನಮ್ಮ ಧರ್ಮ ಸಾಮ್ರಾಜ್ಯದಲ್ಲಿ ಎಂಥ ನ್ಯಾಯ ನಡೆದಿದೆ ಅಂತ. ಕೇಳಿರಿ ಕೇಳಿರಿ ಕೇಳಿರಿ, ಗೋಡೆ ಬಿದ್ದು ಕಳ್ಳ ಸತ್ತ. ಕಳ್ಳಿ ನ್ಯಾಯ ಕೇಳಿದರು, ಮನೆಯವರನ್ನು ಬಂಧಿಸಿದರು. ಮನೆಯವರು ಮೇಸ್ತ್ರಿಯನ್ನು ಮೇಸ್ತ್ರಿ ದೊರೆಗಳು ಸುಳ್ಳಿ. ಕೊನೆಗೆ ಸನ್ಯಾಸಿಯು ಸಾಯಲು ಸಿದ್ಧರಿದ್ದಾರೆ. ಕೊತವಾಲ, ನೀನಿನ ಮುಳ್ಳು ನಾನು ಸಾರಿ ಕೇಳುತ್ತೇನೆ ಕೂಡಿದ ಜನರಿಗೆ. ಸನ್ಯಾಸಿ ಬದಲು ಬೇರೆ ಯಾರಾದ್ರೂ ಸಾಯಲಿಕ್ಕೆ ಸಿದ್ಧರೆ? ದಯವಿಟ್ಟು ಮುಂದೆ ಬರ್ರಿ. ನಾನು 3 ಬಾರಿ ಕೂಗಿ ಕೇಳುತ್ತೇನೆ, ಸನ್ಯಾಸಿ ಬದಲು ಯಾರಾದರೂ ಸಾಯಲು ಸಿದ್ಧರೆ? ಸನ್ಯಾಸಿ ಬದಲು ಯಾರಾದರೂ ಸಾಯಲು ಸಿದ್ಧರೆ? ಸನ್ಯಾಸಿ ಬದಲು ದೊರೆಗಳೇ, ಮೊದಲು ನನ್ನನ್ನು ಗಲ್ಲಿಗೇರಿಸಬೇಕು. ನೀನ್ಯಾರ? ದೊರೆಗಳೇ, ಮೊದಲು ನನ್ನನ್ನು ಗಲ್ಲಿಗೇರಿಸಿ. ಹಿರಿಯ ಶಿಷ್ಯ ನಾನು, ನನ್ನನ್ನು ಗಲ್ಲಿಗೇರಿಸಬೇಕು. ಹಿರಿಯ ಕಿರಿಯ ಸಾಯುವುದಲ್ಲಿ ಏನು? ದೊರೆಗಳೇ, ಮೊದಲು ನನ್ನನ್ನು ಗಲ್ಲಿಗೇರಿಸಿ. ಮೊದಲು ನನ್ನನ್ನು, ಮೊದಲು ನನ್ನನ್ನು, ಮೊದಲು ನನ್ನನ್ನು. ಯಾಕೆ ನಾ ಸಾಯ್ತೇನೆ ಅಂತ ಕಿತ್ತಾಡ್ತಿದ್ದೀರಿ? ಗುಟ್ಟಿಲ್ಲದೆ ಗಲ್ಲಿಲ್ಲ. ಏನ್ ನಿಮ್ಮ ಗುಟ್ಟು? ನಾನು ಹೇಳ್ತೀನಿ ಗುಟ್ಟು, ನಾನು ಹೇಳ್ತೀನಿ ಗುಟ್ಟು, ನಾನು ಹೇಳ್ತೀನಿ ಗುಟ್ಟು, ನಾನು ಹೇಳ್ತೀನಿ, ನಾನು ಹೇಳ್ತೀನಿ. ನಿಮ್ಮಾಗೆ ನಾವು ಜಗಳ ಮಾಡುದಿಲ್ಲ ಮಾರಾಯ. ತೆಂಗಿನ ಮರ, ನೀನ್ ಹೇಳು. ಇವರು ನಮ್ಮ ಯಾರು ಮೊದಲು ಸಾಯಿತು ಅವರಿಗೆ ಸುತ್ತಮುತ್ತಲಿನ ಆತಪದವೇ. ಹಾಗೆಂದು ರುದ್ರದೇವನ ವರವಿದೆ ಅವರಿಗೆ. ಆಮೇಲೆ ಯಾರು ಸಾಯ್ತಾರೋ ಅವರಿಗೆ ಮಂತ್ರಿ ಪದವಿ. ಅಂತ ರುದ್ರದೇವರ ವರವಿದೆ ಅವರಿಗೆ. दीवान जी देखिए, सन्यासी लोग का गोलमाल। मोहन तपस्वियों, देवता मनुष्यों, मृगोदरा।
ಬನ್ನಿ ನಾವು ನೀವು ಪ್ರಾಣ ಕಟ್ಟು ಪುನಃ ರಾಜ ಪದವಿ ಮಂತ್ರಿ ಪಡೆಯೋಣ. ಇಂಥ ರಾಜನ ಮಂತ್ರಿಯಾಗಿದ್ದಕ್ಕೆ ಒಳ್ಳೆ ಬೀಗ್ಲಾಟ ಬಂತಪ್ಪ. ಕೋತವಾಲ ತಾನಾಗಿ ಸಾವು ಬಂದಾಗ ಹೆಸಬಾರ್ದು. बच्चे ऊपर जाएगा. ಇದಕ್ಕೆ ಹೇಳಬೇಕು ನ್ಯಾಯದ ಸಾಮ್ರಾಜ್ಯ. जगत श्री 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 चाहू महाराज की चाहू 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 ಚಾರ್ವಿ 5ನೇ ತರಗತಿ ದೊಡ್ಡ ರಿಷಾದ್ 5ನೇ ತರಗತಿ, ಆಯುಷ್ 6ನೇ ತರಗತಿ ಮಣಿಪಾಲ್, ರವಿತ್ 6ನೇ ತರಗತಿ ಜಂಜುರಟ್ಟೆ, ಸುಕಾಂತ್ 6ನೇ ತರಗತಿ ದೊಡ್ಡಂಗುಡ್ಡೆ, ವೈಭವ್ 4ನೇ ತರಗತಿ ಮಣಿಪಾಲ್, ಅಕ್ಷಿತ್ 2ನೇ ತರಗತಿ ಪರ್ಕಲ, ಲಾಸ್ಯ 5ನೇ ತರಗತಿ ನಿಟ್ಟೂರು, ತಾನ್ಯ 7ನೇ ತರಗತಿ ಮಣಿಪಾಲ್, ಚಾರ್ವಿ 5ನೇ ತರಗತಿ ದೊಡ್ಡಗುಡ್ಡೆ, ಕೃಷ್ಣ 10ನೇ ತರಗತಿ ಮಣಿಪಾಲ್, ಗಣಿತ 5ನೇ ತರಗತಿ ಮಣಿಪಾಲ್, 8ನೇ ತರಗತಿ ಮಣಿಪಾಲ್, ಸಾನ್ವಿ 8ನೇ ತರಗತಿ ಮಣಿಪಾಲ್, ಲಾಸ್ಯ 8ನೇ ತರಗತಿ ಪುರೋಹಿತ್, ಅನರ್ಘ್ಯ 10ನೇ ತರಗತಿ ಬರ್ಕಳ, ಸಮೃದ್ಧಿ 10ನೇ ತರಗತಿ ಮಣಿಪಾಲ್, 8ನೇ ತರಗತಿ ಸಕ್ರಿ. ಹಲೋ, ಎಲ್ಲ ಮಕ್ಕಳು